ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿನೇ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. TET GPT ಮತ್ತು HSTRಗೆ ಸಂಬಂಧಪಟ್ಟ ಹಾಗೆ ಎರಡೂ ಚಾನಲ್ಸ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ನಾವು ದಯಮಾಡಿ ಒಂದ್ಸಲ ಓಪನ್ ಮಾಡಿ ಕ್ಲಿಕ್ ಮಾಡಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆಯೇ ಎಲ್ಲ ಇಲಾಖೆಯ ಸುತ್ತೋಲೆಗಳು ಅಧಿಸೂಚನೆಗಳನ್ನು ನಾವು ಶೇರ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಅದನ್ನು ನೋಡ್ಕೊಂಡು ರೆಫರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ್ಯಂಡ್ ಒಂದು ಭಾಳ ಬೇಜಾರಾಗ್ತಕ್ಕಂಥ ಸಂಗತಿ ಏನಪ್ಪ ಅಂತಂದರೆ, ನೋಡಿ, ಇವತ್ತು ಬೆಳಿಗ್ಗೆಯಿಂದ ಏನು ಕೋರ್ಟು ಡೈರೆಕ್ಷನ್ಸ್ ಪಾಸ್ ಮಾಡ್ತು, ಇಟ್ ಈಸ್ ಅಬೌಟ್ ಈ ಹಿಂದಿಗೆ ಮಾರ್ಕ್ಸ್ ಕೊಡಬೇಕು ಅಥವಾ ಗ್ರೇಡ್ಸ್ ಕೊಡಬೇಕು ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟು ಎಲ್ಲರೂ ಅದನ್ನು ಈವನ್ 60 to 70% ಆಫ್ ಪೀಪಲ್ಗೆ ಅದು ಗೊತ್ತಾಗ್ಬಿಡಿದೆ ಆಲ್ರೆಡಿಯಾಗಿ. ಕೋರ್ಟು ಸೊ ಯಾವ ತೀರ್ಮಾನವನ್ನು ಕೊಟ್ಟಿದೆ, ಅದು ವಿದ್ಯಾರ್ಥಿಗಳ ಪರವಾಗಿದೆಯೋ ಅಥವಾ ವಿದ್ಯಾರ್ಥಿಗಳ ವಿರುದ್ಧವಾಗಿದೆಯೋ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಇವತ್ತು ಮೀಡಿಯಾದವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪನವ್ರನ್ನ ಕೇಳಿದಾಗ ಅವರು ಕೊಟ್ಟಂಥ ಉತ್ತರವನ್ನು ನೋಡಿಬಿಟ್ಟು ನನಗೆ ಬೇಜಾರಾಯಿತು. ಅಂದರೆ ಸೊ ಒಂದು ರೆಸ್ಪಾನ್ಸಿಬಿಲಿಟಿ ಇರತಕ್ಕಂಥ ಒಂದು ಖಾತೆಯನ್ನು, ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾದಂಥ ಒಬ್ಬ ಮಂತ್ರಿಗಳು ಅಥವಾ ಅವರು ಮಿನಿಸ್ಟರ್ ಅಂತ ನಾವೇನು ಹೇಳ್ತೀವಿ, ಈ ಪ್ರತಿಯೊಂದು ಅಂದರೆ ಅವರ ಇಲಾಖೆ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ಮೊದಲು ಅವರು ಅಪ್ಡೇಟ್ಸನ್ನು ತಿಳ್ಕೊಂಡು ಸೊ ಪ್ರೆಸ್ ಮೀಟನ್ನು ಕರೆದು ಅಥವಾ ಮೀಡಿಯಾದವರು ಕೇಳಿದಾಗ ಸರಿಯಾದ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನು ಸೊ ಹೇಳುವಂಥದ್ದು ಅವರ ಡ್ಯೂಟಿ ಆಗಿರುತ್ತೆ. ಬಟ್ ಆದರೆ ಗೊತ್ತಾಗ್ತಿಲ್ಲ ಅದು ಅವರು ಅಷ್ಟು ಆ್ಯಕ್ಯುರೇಟ್ ಆಗಿದ್ದವರು ಯಾಕೆ ಅಪ್ಡೇಟ್ಸನ್ನು ಬೇಗ ಬೇಗ ತಿಳ್ಕೊತಾ ಇಲ್ಲ, ಏನಾಗ್ತಾಯಿದೆ, ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು. ದಯಮಾಡಿ ಅವ್ರು ಏನು ಹೇಳಿದರೆ ನೀವೇ ನೋಡಿ ಅದನ್ನು. ಈಗ ಮೊದಲೇ ಪಾಪ ಹೈಕೋರ್ಟ್ ಎರಡು ಬೆಂಚಲ್ಲಿ ನಮ್ಮ ಪರವಾಗಿ ಒಂದು ದಂಡನೂ ಹಾಕಿದ್ರು ಯಾರು ಕೇಸ್ ಹೋಗಿದ್ರು. ಈಗ ಗೌರ್ಮೆಂಟ್ ಆರ್ಡರ್ ಮೇಲೆ ಒಂದು ಮಗು ಹೋದಾಗ, ಇಲ್ಲ ಈ ವರ್ಷಕ್ಕೆ ನೀವು ಮುಂದಿನ ವರ್ಷ ಏನಾದರೂ ಮಾಡಿ, ಬಟ್ ಈ ವರ್ಷ ನೀವು ಅಂಕನ ಕೊಡಿ ಅಂತ ಹೇಳಿ ಹೇಳಿದ್ದಾರೆ. ನಾನು ಇನ್ನೂ ಆರ್ಡರ್ ನೋಡಿಲ್ಲ. ನನಗೆ AG ಅವರು ಮತ್ತು ನನ್ನ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದು. ಸೊ ನಾವು ಈ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ. ನಾಳೆ ಅವ್ರು ಮೈಸೂರಲ್ಲಿದ್ದಾರೆ, ಈಗ ಸಾಯಂಕಾಲ ಬರ್ತಾರೆ. ನಾಳೆ ಅವ್ರ ಹತ್ರ ಮಾತಾಡಿ ಏನು ಮಾಡಬೇಕು ಅಂಥೇಳಿ ಮುಂದೆ ನನ್ನ ಇಂಟೆನ್ಷನ್ ಏನು ಅಂದರೆ ಈ ವರ್ಷದಿಂದ ಆಗಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ಬಟ್ ನ್ಯಾಯಾಲಯ ಈ ಥರ ತೀರ್ಮಾನ ತೊಗೊಂಡಾಗ ಅವ್ರೇನು ಹೇಳಲಿಲ್ಲ, ಈ ವರ್ಷ ಹಿಂಗೆ ಮಾಡಿ, ಮುಂದೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ಈ ವರ್ಷನ ಅಂಕೆನ ಹಾಕಿ ಅಂತೇಳಿ ಹೇಳಿದ್ದಾರೆ. ಸೊ ನೋಡೋಣ, ನಾವು ರಿಸಲ್ಟ್ಸಲ್ಲೂ ಕೂಡ ಹೆಚ್ಚು ಕಮ್ಮಿ ರೆಡಿಯಾಗಿದ್ದೀವಿ. ನಾನು ಒಂದು ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಏನಾದರೂ ಇದರಿಂದ ಕೋರ್ಟ್ ಇದರಿಂದ ಮತ್ತೆ ಲೇಟ್ ಮಾಡ್ತೀವಾ ಅಂಥೇಳಿ ಏನಾದ್ರು ಇದ್ದರೆ, ಲೇಟ್ ಅಂತೂ ಆಗಲ್ಲ. ಏನೇ ಇದ್ರೂ ತೀರ್ಮಾನ ಒಂದು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ತೀರ್ಮಾನವನ್ನು ನಾಳೆ ಸಾಯಂಕಾಲ ಟೈಮ್ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿ. ಒಂದೇನಂದ್ರೆ ಇವಾಗ ಫಲಿತಾಂಶ ಆಗಕ್ಕೆ ಇನ್ನೂ ಸ್ವಲ್ಪ ದಿನ ಇದೆ. ಇದು ಫಲಿತಾಂಶಕ್ಕೆ ಏನಾದರೂ ಎಫೆಕ್ಟ್ ಬೀಳುತ್ತಾ ಅಥವಾ ಸಮಸ್ಯೆ ಆಗುತ್ತಾ ತಾಂತ್ರಿಕವಾಗೂ ತೊಂದರೆ ಆಗೋದಿಲ್ಲ. ಏನೇ ಇದ್ರೂ ಕೂಡ ನ್ಯಾಯಾಲಯ ಏನು ಹೇಳಿದೆ ಮತ್ತು ನಮ್ಮ ತೀರ್ಮಾನ ಏನಿದೆ, ಮಕ್ಕಳಿಗೆ ಯಾವುದೇ ಥರದ ಆತಂಕ ಬೇಡ. 100% ದೇ ವಿಲ್ ಬಿ ಹ್ಯಾಪಿ. ಆ ಥರ ರೀತಿಯಲ್ಲಿ ರಿಸಲ್ಟ್ಸ್ ಕೂಡ ಬರ್ತದೆ. ಡೀಟೇಲ್ಸ್ ನಾನು ಈಗ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಆರ್ಡರ್ ಬರಬೇಕು. ನನಗೆ ಆರ್ಡ್ರಲ್ಲಿ ಏನು ಬರೆದಿದೆ ನೋಡಿಕೊಂಡು, ಯಾಕೆಂದರೆ ನ್ಯಾಯಾಲಯನೂ ಕೂಡ ಭಾಳ ಗೌರವದಿಂದನೇ ಪಾಪ ಹೇಳಿದ್ದಾರೆ ನ್ಯಾಯಾಧೀಶರು. ಇಲ್ಲ, ನೀವು 2025-26 ಏನು ಮಾಡಿದಿರಿ, ನಿಮ್ಮ ಇಂಟೆನ್ಷನ್ ಏನೇ ಇರ್ಬೋದು, ಆದರೆ ಏನು ಆರ್ಡರ್ ಇದೆ ಅದು ಮಾಡಲಿ, ಮಕ್ಕಳಿಗೆ ಅವ್ರ ಮೇಲೆ ಎಫೆಕ್ಟ್ ಆಗೋದು ಬೇಡ. ನೀವು ಮುಂದಿನ ವರ್ಷ ಏನು ಮಾಡ್ಕೊಳ್ತಾ ಅದು ನಿಮಗೆ ಬಿಟ್ಟಿರೋದು, ಯಾಕೆಂದರೆ ಎಕ್ಸಿಕ್ಯೂಟಿವ್ ಬಾಡಿ ನಿಮ್ದಾಗ್ತದೆ, ನೀವು ಮಾಡ್ಕೊಳ್ಳಿ. ಆದರೆ ಈ ವರ್ಷ ಹಿಂಗೆ ಮಾಡಿ ಅಂತ ಹೇಳಿದ್ದಾರೆ. ಈ ಆರ್ಡರ್ ಎಕ್ಸಾಕ್ಟ್ಲಿ ಬಂದ ಮೇಲೆ AG ಅವರು ನಾವೆಲ್ಲ ಹೋಗಿ CM ಅವ್ರ ಹತ್ರ ಮಾತಾಡಿ ತೀರ್ಮಾನವನ್ನು